ಹಾಗೆ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಹೋಗ್ದಂಗೂ ಆಗುತ್ತೆ, ತಿನ್ಕೊಂಡು ಬಂದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಒಂದು ಸ್ವಲ್ಪ ನಾನ್ ವೆಜ್ಜು ಚೆನ್ನಾಗಿ ತಿನ್ಕೊಂಡು ಬಂದಿದ್ದಾಯಿತು. ಸೊ ಹೇಗೆ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಈ ವ್ಲಾಗ್ ಬಂದುಬಿಟ್ಟು ನೆನ್ನೆ ನೈಟ್ ಶೂಟ್ ಮಾಡ್ಕೊಂಡಿದ್ದು, ಯಾಕಂತಂದರೆ ನಾನು ಮತ್ತು ನನ್ನ ಹಸ್ಬೆಂಡ್ ನೆನ್ನೆ ನೈಟು ಹೋಟ್ಲಿಗೆ ಹೋಗಿದ್ವಿ. ಹಾಗೆ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಹೋಗ್ದಂಗೂ ಆಗುತ್ತೆ, ತಿನ್ಕೊಂಡು ಬಂದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಒಂದು ಸ್ವಲ್ಪ ನಾನ್ ವೆಜ್ಜು ಚೆನ್ನಾಗಿ ತಿನ್ಕೊಂಡು ಬಂದಿದ್ದಾಯಿತು. ಫಸ್ಟ್ ನಾನು ಬಿರಿಯಾನಿ ಆರ್ಡರ್ ಮಾಡಿದ್ದೆ, ಬಟ್ ಬಿರಿಯಾನಿ ಯಾಕೋ ತಣ್ಣಗಿತ್ತು ಅನಿಸ್ತು. ಅವ್ರು ಇಟ್ಕೊಂಡು ತಣ್ಣಗಿದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ನಾನು ಗೀ ರೈಸ್ ಕೊಡ್ತೀನಿ ಬಿಸಿ ಇದೆ ಅಂದರು. ಸೊ ಅದನ್ನು ಕೂಡ ತಿಂದು ನೈಟ್ ಬಂದು ಮಲಗೋಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದ್ದು ಹಾಟ್ ವಾಟರ್ ಎಲ್ಲ ಕಾಯಿಸ್ಕೊಂಡು ನೀಟಾಗಿ ಕುಡ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಕಿಟಕಿ ಹತ್ರ ನಿಂತ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ ಮೊನ್ನೆನೇ ಗ್ಯಾಸ್ ಖಾಲಿಯಾಗಿ ಹೋಗಿತ್ತು ಅಂತಂದ್ಬಿಟ್ಟು, ಚಿಕ್ಕ ಗ್ಯಾಸ್ ಇತ್ತು. ಗ್ಯಾಸ್ ಸಿಲಿಂಡ್ರ್ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ ಸಿಲಿಂಡರು. ಸೊ ಅದರಿಂದ ಇವತ್ತು ಕೂಡ ಬೆಳಗ್ಗೆ ಹೋಟ್ಲ್ ಊಟ ಆಯಿತು. ನಮ್ಮ ಮನೆ ಪಕ್ಕನೇ ಒಂದು ಹೋಟ್ಲಿದೆ ಚಿಕ್ಕದು, ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ದೋಸೆ ತೊಗೊಂಡು ಬಂದೆ. ಸೊ ಊಟ ತಿಂದ್ಬಿಟ್ಟು ನಾನು ಕೂಡ ಸ್ಟಾರ್ಟ್ ಮಾಡಿಕೊಂಡು ಓದೋದಕ್ಕೆ. ಆಮೇಲೆ ಮಧ್ಯಾಹ್ನ ಮನೆಯಲ್ಲೇ ಒಂದು ಚಿಕ್ಕ ಸ್ಟವ್ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಗ್ಯಾಸ್ ಜಾಸ್ತಿ ಇಲ್ಲ, ಕಮ್ಮಿ ಇದೆ. ಸೊ ಖಾಲಿ ಆಗಬಾರ್ದು ಅಂತಂದ್ಬಿಟ್ಟು ಸಣ್ಣ ಪುಟ್ಟ ಮಾಡ್ಕೊತೀನಿ. ಸೊ ಎಗ್ ಫ್ರೈ ಮಾಡ್ಕೊಂಡಿದ್ದೆ, ಅದ್ರ ಜೊತೆ ಒಂದು ಸ್ವಲ್ಪ ಬ್ರೆಡ್ಡು. ಸೊ ಸಂಜೆ ಆಯಿತು, ಹಾಗೆ ಒಂದು ಸ್ವಲ್ಪ ಮೇಲೆ ಹೋಗೋಣ. ಈ ನಡುವೆ ಮೇಲೆ ಹೋಗಿಲ್ವಲ್ಲ, ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತಂದ್ಬಿಟ್ಟು ಮೇಲೆ ಹೋಗಿ ಸೂರ್ಯ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ. ಸನ್ಸೆಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಎಂಜಾಯ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದು ಚಿಪ್ಸ್ ತಿಂತ ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಗೈಸ್ ಎಲ್ರಿಗೂ. ಥ್ಯಾಂಕ್ ಯು, ಟಾಟಾ.